ಸೂಪರ್ ಕ್ಯಾಬಿನೆಟ್ ಸಭೆ ಅಂತ ಹೇಳಬೇಕು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಭದ್ರತಾ ಸಮಿತಿಯ ಸಭೆ ಜೊತೆಗೆ ಪೊಲಿಟಿಕಲ್ ಅಫೇರ್ಸ್ ಸಭೆ, ಸೊ ಹೀಗೆ ಸೂಪರ್ ಕ್ಯಾಬಿನೆಟ್ ಸಭೆ. ಈ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ. ಬ್ಯಾಕ್ ಟು ಬ್ಯಾಕ್ 4 ಸಭೆಗಳನ್ನು ಪ್ರಧಾನಿ ಮೋದಿ ನಡೆಸಿದ್ದಾರೆ. ಮೊದಲನೇ ಸಭೆ ಅದು ಭದ್ರತಾ ಸಂಪುಟ ಸಮಿತಿ ಸಭೆ, ಅಲ್ಲಿ ಚರ್ಚೆ ನಡೆಸಲಾಯಿತು. ಜೊತೆಗೆ ಎರಡನೇ ಸಭೆ ರಾಜಕೀಯ ವ್ಯವಹಾರಗಳ ಒಂದು ಸಂಪುಟ ಸಮಿತಿಯ ಸಭೆ ಇದು. ಇನ್ನು ಮೂರನೇ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ. ಇನ್ನು ನಾಲ್ಕನೇದು ಅಮಿತ್ ಶಾ ರಾಜನಾಥ್ ಸಿಂಗ್ ಜೊತೆಗೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು. ಕೇಂದ್ರ ಸಚಿವರ ಜೊತೆಗೆ ಪ್ರತ್ಯೇಕವಾಗಿ ನಡೆಸಿದಂತಹ ಸಭೆ. ಸೊ ಇಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕು, ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ತಂತ್ರಗಳನ್ನ, ಅದ್ರ ಬಗ್ಗೆ ಚರ್ಚೆ ಆಗಿರುವಂಥದ್ದು ಸ್ಪಷ್ಟ. ಸೊ ಹೀಗೆ ಸಾಮಾನ್ಯವಾಗಿ ಕ್ಯಾಬಿನೆಟ್ ಮೀಟ್ ನಡೆಯುವಂಥದ್ದನ್ನು ನೋಡ್ತೀವಿ. ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ವಾರದಲ್ಲಿ ನಡೀತಾ ಇರುತ್ತೆ ಬುಧವಾರ. ಆದರೆ ಇವತ್ತು ಇದು ಸೂಪರ್ ಕ್ಯಾಬಿನೆಟ್ ಮೀಟ್ ಅಂತ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಸಮಿತಿಗಳೇನಿದೆಯಲ್ಲ, ಉಪಸಮಿತಿಗಳು ಈಗ ಕ್ಯಾಬಿನೆಟ್ನಿದ್ದು, ಸೊ ಅದು ಭದ್ರತಾ ಸಮಿತಿ ಆಗಿರಲಿ, ಆರ್ಥಿಕ ವ್ಯವಹಾರಗಳ ಸಮಿತಿ, ಪೊಲಿಟಿಕಲ್ ಅಫೇರ್ಗಳ ಸಮಿತಿ, ಸೊ ಇಂಥವೆಲ್ಲ ಸಮಿತಿಗಳ ಒಂದು ಮೀಟಿಂಗ್ ಕೂಡ ಇವತ್ತು ಒಂದೇ ದಿನದಲ್ಲಾಗಿದೆ. ಸೊ 4 ಪ್ರಮುಖವಾದಂಥ ಒಂದು ಮೀಟಿಂಗ್ಗಳು. ಸೊ ಇದರಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗಿದೆ. ಒಂದು ಭದ್ರತಾ ಸಮಿತಿಯ ಸಭೆ, ಸೊ ಅದರಲ್ಲಿ ಹೇಗೆ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ ಇರಬೇಕು, ಭದ್ರತೆ ಹೇಗೆ ನಾವು ಹೆಚ್ಚಿಸ್ಕೋಬೇಕು, ಸೊ ಹೇಗೆ ಶತ್ರು ರಾಷ್ಟ್ರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು, ಭದ್ರತೆ ಕುರಿತಾದಂಥ ಒಂದಷ್ಟು ಚರ್ಚೆಗಳು. ಇನ್ನು ಪೊಲಿಟಿಕಲ್ ವಿಚಾರ, ಸೊ ಪೊಲಿಟಿಕಲ್ ವಿಚಾರವೂ ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಸೊ ಆ ವಿಚಾರದಲ್ಲಿ ಸೊ ಹೇಗೆ ನಾವು ಹೆಜ್ಜೆ ಇಡಬೇಕು, ಸೊ ಯಾವಾಗ ಎಷ್ಟು ಮಾಹಿತಿಯನ್ನು ನಾವು ಶೇರ್ ಮಾಡ್ಕೋಬೇಕಾಗತ್ತೆ ಇತರರಿಗೆ, ಸೊ ಬೇರೆ ಪಕ್ಷದವ್ರ ಜೊತೆಗೂ ಕೂಡ ಹೇಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವರೆಲ್ಲರೂ ಕೂಡ, ಸೊ ಆ ಮೂಲಕ ಪಾಕಿಸ್ತಾನಕ್ಕೆ ಹೇಗೆ ಉತ್ತರವನ್ನು ಕೊಡಬೇಕು ಪೊಲಿಟಿಕಲಿ, ಸೊ ಇದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗುತ್ತೆ. ಇನ್ನು ದೆಹಲಿಯಲ್ಲಿ ಸಂಜೆ 4 ಗಂಟೆಗೆ ಕೇಂದ್ರ ಸಚಿವರು ಒಂದು ಸಭೆಯನ್ನು, ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ನಡಿಬೇಕಾಗಿದ್ದಂಥ ಒಂದು ಸಭೆ, ಬಟ್ ಸಂಪುಟ ಸಭೆ ನಿರ್ಣಯಗಳ ಬಗ್ಗೆ ಕೇಂದ್ರ ಸಚಿವರು ಈಗ 4 ಗಂಟೆಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ದೆಹಲಿಯ ನ್ಯಾಷನಲ್ ಮೀಡಿಯಾ ಸೆಂಟರ್ನಲ್ಲಿ ಸುದ್ದಿಗೋಷ್ಠಿ ಇದೆ. ಮಧ್ಯಾಹ್ನ 3 ಗಂಟೆಗೆ ನಡಿಬೇಕಿತ್ತು. ಇನ್ಫ್ಯಾಕ್ಟ್ ಈಗ ಸ್ಟಾರ್ಟ್ ಆಗಬೇಕಾಗಿತ್ತು ಮೀಟಿಂಗ್, ಬಟ್ ಅದನ್ನು ಪೋಸ್ಟ್ಪೋನ್ ಮಾಡಿದರೆ 4 ಗಂಟೆಗೆ ನಿಗದಿಪಡಿಸಲಾಗಿದೆ. ಸೊ 4 ಗಂಟೆಗೆ ನಡೆಯುವಂಥ ಒಂದು ಪ್ರೆಸ್ ಮೀಟ್ನಲ್ಲಿ ವಿಚಾರಗಳನ್ನು ಮುಂದಿಡ್ತಾರೆ. ಏನೇನು ಚರ್ಚೆ ಆಯಿತು, ಸೊ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಹೈ ಲೆವೆಲ್ನ ಮೀಟಿಂಗ್, ಜೊತೆಗೆ ಹೈಲಿ ಸೆಕ್ಯೂರ್ಡ್ ಆದಂಥ ಒಂದು ಮೀಟಿಂಗ್. ಇಲ್ಲಿ ತೆಗೆದುಕೊಳ್ಳುವಂಥ ಒಂದು ಡಿಸಿಷನ್ಗಳು, ನಿರ್ಧಾರಗಳು ಎಲ್ಲವನ್ನೂ ಕೂಡ ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ವಿಚಾರಗಳು ಎಷ್ಟು ಗೊತ್ತಾಗಬೇಕು ಅಷ್ಟು ವಿಚಾರಗಳನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಫ್ಕೋರ್ಸ್ ಅದನ್ನು ಎಲ್ಲರೂ ಕೂಡ ನಾವು ಒಪ್ಕೊಳ್ಬೇಕಾದಂಥ ಒಂದು ವಿಚಾರ. ಪ್ರತಿಯೊಂದು ಎಲ್ಲವನ್ನೂ ಕೂಡ ಬಂದು ಹೇಳಿ ನಾವು ಹೇಗೆ ಯಾವಾಗ ಏನು ಮಾಡ್ತೀವಿ ಇದೆಲ್ಲವನ್ನೂ ಕೂಡ ಹೇಳೋ ಅವಶ್ಯಕತೆ ಏನಿಲ್ಲ.